ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಏನಂದರೆ ರೈತರಿಗೆ ಭರ್ಜರಿ ಗಿಫ್ಟ್, 1,00,000 ಸಾಲ ಮನ್ನಾ. ಬಜೆಟ್ನಲ್ಲಿ CM ಸಿದ್ದರಾಮಯ್ಯ ಘೋಷಣೆಯನ್ನು ಎಲ್ಲದಕ್ಕೂ ವಿಡಿಯೋದಲ್ಲಿ ಹೇಳ್ಕೊಡ್ತೀನಂತೆ, ಮತ್ತು ವಿಡಿಯೋದಲ್ಲಿ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನೀವು ವಿಡಿಯೋ ಮಿಸ್ ಮಾಡಿದ್ರೆ ನಿಮಗೆ ಅದು ಗೊತ್ತಾಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ವಿಡಿಯೋನ ಕೊನೆವರೆಗೂ ನೋಡಬೇಕಾಗ್ತದೆ. ಯಾಕಂದರೆ ನಿಮಗೆ ಎಲ್ಲ ವಿಷಯ ಗೊತ್ತಾಗ್ತದೆ. ಅರ್ಧಂಬರ್ಧ ತಿಳ್ಕೊಬೇಡ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಏನೇನಾಗ್ಯದ ಈ ಬಜೆಟ್ನಲ್ಲಿ ಅಂತ ನೋಡ್ರಿ. ಅಂದರೆ ರೈತರ ಅನ್ನದಾತರಿಗೆ ಅತಿ ಮುಖ್ಯವಾದ ಒಂದು ವಿಷಯ ಬಗ್ಗೆ ನಾನಿವತ್ತು ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಏನಂದರೆ ಬಜೆಟ್ನಲ್ಲಿ ಈ ಹೊತ್ತಿನಲ್ಲಿ ರೈತ ಸಮುದಾಯದ ಕಣ್ಣುಗಳೆಲ್ಲ CM ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ನಮಗೆಲ್ಲ ಕೇಳಿ ಬರ್ತಾ ಇರೋ ದೊಡ್ಡ ಸುದ್ದಿ ಏನೆಂದರೆ ರೈತರ 1,00,000 ರೂಪಾಯಿ ಸಾಲ ಮನ್ನಾ ಅನ್ನೋದು. ಇದರ ಬಗ್ಗೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆಗಳು ನಡೀತಾ ಇವೆ. ಯಾವ ರೈತರಿಗೆ ಸಾಲ ಮನ್ನಾ ಲಾಭ ಸಿಗುತ್ತೆ, ಯಾವ ಬ್ಯಾಂಕ್ನಲ್ಲಿ ಖಾತೆ ಇರಬೇಕು, ಸಾಲ ಮನ್ನಾ ಆಗಲಿ ಅಥವಾ ಬಿಡಲಿ, ಸರ್ಕಾರ ಬೇರೆ ಯಾವೆಲ್ಲ ಗುಡ್ ನ್ಯೂಸ್ ಕೊಡೋಕ್ಕೆ ರೆಡಿಯಾಗಿದೆ, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಂತೆ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಕೆಲವೊಬ್ಬರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪಕ್ಕದಲ್ಲಿರೋ ಒಂದು ಬೆಲ್ಲಕ್ಕೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ಕೊಂಬಿಟ್ಟು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಯಾರು ರೈತರು ಇದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಅವ್ರಿಗೆ ಕೂಡ ಈ ವಿಷಯ ಗೊತ್ತಾಗ್ತದೆ ನೀವು ಶೇರ್ ಮಾಡಿದ್ರೆ. ಏನಂದರೆ ಸ್ನೇಹಿತರೆ, ಈ ವಿಡಿಯೋನ ನೋಡಿ ಸ್ನೇಹಿತರೆ. ಅಂದರೆ ರೈತರು ಪಡುವ ಅಂದರೆ ಕಷ್ಟಪಡುವುದು ದೇವರಿಗೆ ಗೊತ್ತು ಸ್ನೇಹಿತರೆ. ಒಂದು ಕಡೆ ಮಳೆ ಇಲ್ಲದೆ ಬರಗಾಲ, ಇನ್ನೊಂದು ಕಡೆ ಅತಿಯಾದ ಮಳೆಯಿಂದ ಬೆಳೆ ನಾಶ. ಇಂತಹ ಸಂಕಷ್ಟದಲ್ಲಿರೋ ರೈತರಿಗೆ ಈ ಬಜೆಟ್ ಸಂಜೀವನಿ ಆಗುತ್ತಾ? ವಿಡಿಯೋನ ನೋಡಿ ಹೇಳ್ತೀನಿ ಸ್ನೇಹಿತರೆ. ಏನಂದರೆ ಯಾವಾಗಲೂ ಡೇಂಜರ್. ನಿಮ್ಮನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಾಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಪ್ಪ ಅಂದರೆ ಬಜೆಟ್ ಅಂದರೆ ಬರೀ ಅಂಕಿಅಂಶ ಆಟವಲ್ಲ, ಇದು ನಮ್ಮ ಮುಂದಿನ ಒಂದು ವರ್ಷದ ಬದುಕು. ಈಗಾಗಲೇ CM ಸಿದ್ದರಾಮಯ್ಯನವರು ಎಲ್ಲ ಇಲಾಖೆಗೆ ಜೊತೆ ಸಭೆ ನಡೆಸಿದ್ದಾರೆ ಸ್ನೇಹಿತರೆ. ನಿಮಗೆಲ್ಲ ಕೂಡ ಗೊತ್ತೇ ಇದೆ. ಅಂದರೆ ಸಾರಿಗೆ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಅಥವಾ ನಮ್ಮ ಕೃಷಿ ಇಲಾಖೆ ಇರ್ಬೋದು, ಎಲ್ಲರಿಗೂ ಎಷ್ಟುವನ್ನು ಮೀಸಲಿಡಬೇಕು ಅನ್ನೋ ಚರ್ಚೆ ನಡೆದಿದೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ರೈತ ಮುಖಂಡರ ಜೊತೆಗಿನ ಸಭೆ. ಈ ಸಭೆಯಲ್ಲಿ ರೈತ ಸಂಘಟನೆಗಳ ಸರ್ಕಾರಕ್ಕೆ ಅಂದರೆ ಸ್ಪಷ್ಟವಾದ ಬೇಡಿಕೆ ಇಟ್ಟಿವೆ ಸ್ನೇಹಿತರೆ. ಕಳೆದ ಬಾರಿ ಬರಗಾಲದಿಂದ ರೈತರು ಕಂಗೆಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸಾಲ ಮನ್ನಾ ಮಾಡಲೇಬೇಕಂತೇಳಿ ಒತ್ತಾಯ ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಸುಮಾರು 36 ತಿಂಗಳ ಬಾಕಿ ಹಣ ಕೊಡಬೇಕಿತ್ತು. ಅದರಲ್ಲಿ 26 ತಿಂಗಳ ಹಣವನ್ನು ಕೊಡ್ತೀನಿ ಅಂತ CM ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ. ಆದರೆ ಸರ್ಕಾರ ಈಗ ಒಂದೊಂದು ಇಲಾಖೆಗೆ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಮುಂದಾಗಿದೆ. ಹಾಗಾದರೆ ರೈತರ ಸರದಿ ಯಾವಾಗ? ನೋಡಿ ರೈತರೇ, ನಮಗೆ ಸಾಲ ಮನ್ನಾ ಎಷ್ಟು ಮುಖ್ಯವೋ, ನಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಮತ್ತು ನಷ್ಟವಾದಾಗ ಸಿಗುವ ಪರಿಹಾರ ಏನಪ್ಪ ಅಂದರೆ ಅಷ್ಟೇ ಮುಖ್ಯ. ಕಳೆದ ವರ್ಷದ ಲೆಕ್ಕ ನೋಡಿದರೆ ರಾಜ್ಯದಲ್ಲಿ ಸುಮಾರು 30,000 ಏನಪ್ಪ ಅಂದರೆ ಸ್ನೇಹಿತರೆ ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ನಾಶವಾಗಿದೆ ಸ್ನೇಹಿತರೆ. ನಮಗೆಲ್ಲರೂ ಗೊತ್ತೇ ಇರ್ತಿದೆ. ಮತ್ತು ಸ್ನೇಹಿತರೆ, ಮನೆಗಳು ಬಿದ್ದು ಹೋಗಿವೆ, ಮನೆಯೊಳಗೆ ವಸ್ತುಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಇದಕ್ಕಾಗಿ ಸರ್ಕಾರ ಈಗಾಗಲೇ ಏನಪ್ಪ ಅಂದರೆ NFRS ಅಡಿಯಲ್ಲಿ ಪರಿಹಾರ ಘೋಷಣೆ ಮಾಡಿದೆ. ಒಣ ಬೇಸಾಯ ಕೃಷಿ ಜಮೀನು ಸುಮಾರು 25,000 ರೂಪಾಯಿ, ನೀರಾವರಿ ಜಮೀನು ಸುಮಾರು 31,500 ರೂಪಾಯಿ, ಬಿದ್ದಿರುವ ಮನೆಗಳನ್ನು ಕಟ್ಟಿಕೊಡಲು ಕೋಟ್ಯಾಂತರ ರೂಪಾಯಿ ಮೀಸಲಾಗಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಕೇವಲ ಈ ಪರಿಹಾರದಿಂದ ರೈತನ ಏನಂದರೆ ಬದುಕು ಸುಧಾರಿಸಲ್ಲ ಸ್ನೇಹಿತರೆ. ಅಂದರೆ ರೈತರು ಮಾಡಿರೋ ಸಾಲದ ಬಡ್ಡಿಯೇ ಬೆಟ್ಟದಷ್ಟು ಬೆಳೆದು ನಿಂತಿದೆ. ಏನಪ್ಪ ಅಂದರೆ ಈಗ ರೈತರ ಮಾಡಿದ ಸಾಲ ಬೆಳೆದು ನಿಂತಿದೆ. ಸಾಲ ಮನ್ನಾ ಚರ್ಚೆ ಜೋರಾಗಿ ನಡೀತಾ ಇದೆ. ಅಂದರೆ ಅಸಲಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಏನಂದರೆ ಯಾವ ಬ್ಯಾಂಕಲ್ಲಿ ನಿಮ್ಮ ದುಡ್ಡು ಯಾವ ಬ್ಯಾಂಕಲ್ಲಿ ಸಾಲ ಮನ್ನಾ ಆಗಬಹುದು. ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಸಾಲ ಮನ್ನಾ ಘೋಷಣೆ ಮಾಡಿದರೆ ಅದು ಸಹಕಾರಿ ಬ್ಯಾಂಕ್, ಕೋಆಪರೇಷನ್ ಬ್ಯಾಂಕ್ಗಳಲ್ಲಿ ಮಾಡಿದ ಸಾಲಕ್ಕೆ ಅನ್ವಯವಾಗುತ್ತದೆ ಸ್ನೇಹಿತರೆ. ಸಾಧ್ಯತೆ ಹೆಚ್ಚು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನಂದರೆ ಕೆನರಾ ಬ್ಯಾಂಕ್ ಇತ್ಯಾದಿ ಸಾಲ ಅಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಕಂಡೀಷನ್ ಇದೆ. ನಿಮ್ಮ ಹತ್ತಿರ ಅಗತ್ಯ ದಾಖಲೆಗಳು ಇರಲೇಬೇಕು ಸ್ನೇಹಿತರೆ.
ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ, ನಿಮ್ಮ ಪಹಣಿ RTC ವ್ಯವಹಾರ ಸರಿಯಾಗಿದೆಯಾ, ಇವನ್ನೆಲ್ಲ ನೀವೀಗ ಚೆಕ್ ಮಾಡಿಕೊಳ್ಳಬೇಕು. ಸರ್ಕಾರ ಯಾವುದೇ ಕ್ಷಣದಲ್ಲಿ ಸರ್ಕಾರ ಅಂದರೆ ಸಾಲ ಮನ್ನಾ ಪಟ್ಟಿ ಬಿಡುಗಡೆ ಮಾಡಿದರೂ ನಿಮ್ಮ ದಾಖಲೆಗಳು ಸರಿ ಇಲ್ಲದಿದ್ದರೆ ನಿಮ್ಮ ಏನಂದರೆ ಆ ಪಟ್ಟಿಯಿಂದ ನಿಮ್ಮ ಹೆಸರು ಕೂಡ ತೆಗೆದು ಹಾಕುತ್ತಾರೆ ಸ್ನೇಹಿತರೆ. ಯಾಕಂದರೆ ನೀವು ಡಾಕ್ಯುಮೆಂಟನ್ನು ಸರಿಯಾಗಿ ಇಟ್ಟುಕೊಂಡರೆ ಅಂದರೆ ನಿಮ್ಮ ಸಾಲ ಮನ್ನಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕಂದರೆ ಡಾಕ್ಯುಮೆಂಟ್ ಸರಿ ಇಲ್ಲದಿದ್ದರೆ ನಿಮ್ಮ ಆ ಪಟ್ಟಿಯಿಂದ ನಿಮ್ಮ ಹೆಸರನ್ನು ತೆಗೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸ್ನೇಹಿತರೆ. ಅಂದರೆ ಆ ಹೆಸರನ್ನು ತೆಗೆದರೆ ಕೈತಪ್ಪಿ ಹೋಗಬಹುದು. ಇನ್ನೊಂದು ವಿಷಯ, ಕಬ್ಬು ಬೆಳೆಗಾರರು ಮತ್ತು ಕಬ್ಬು ಬೆಳೆಗಾರರಿಗೆ ಈಗಲೇ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ಸಕ್ಕರೆ ಬೆಲೆ ಜಾಸ್ತಿ ಆದರೂ ನಮಗೆ ಸಿಗೋ ರೇಟ್ ಕಡಿಮೆ ಇದೆ ಅಂತೇಳಿ ಸ್ಟ್ರೈಕ್ ಕೂಡ ಮಾಡಿದ್ರು ಸ್ನೇಹಿತರೆ. ಅದರ ಫಲವಾಗಿ ಸರ್ಕಾರ ಈಗ ಕಬ್ಬಿನ ಬೆಲೆ ಏರಿಕೆ ಬಗ್ಗೆ ಸಕಾರಾತ್ಮಕವಾಗಿ ಸರ್ಕಾರ ಈಗ ಸ್ಪಂದಿಸಿದೆ ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ದೊಡ್ಡ ಸವಾಲಿಗೆ ಒಂದು ಕಡೆ ಪಂಚ ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆಗಳಿಗೆ ಸರ್ಕಾರ ಪ್ರತಿ ತಿಂಗಳು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಸ್ನೇಹಿತರೆ. ಮತ್ತು ಹಾಗೆ ಯುವ ನಿಧಿ ಯೋಜನೆ ಕೂಡ ಎಷ್ಟು ವೇಗ ಪಡೆಯುತ್ತಿದೆ. ಇಷ್ಟೆಲ್ಲ ಖರ್ಚಿನ ನಡುವೆ ಸಾಲ ಮನ್ನಾ ಮಾಡೋಕ್ಕೆ ಹಣ ಇದೆಯಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಕೊಳ್ಳಬಹುದಲ್ವಾ ಸ್ನೇಹಿತರೆ? ಹೌದಲ್ಲ? ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ, ಹೌದು ಅಲ್ವಾ ಅಂತಾರೆ. ಏನಪ್ಪ ಅಂದರೆ, ರೈತ ಮುಖಂಡರ ಸಭೆಯಲ್ಲಿ ಒತ್ತಾಯ ಮಾಡಿದ್ರಿಂದ ಮತ್ತು ಬರಗಾಲ ತೀವ್ರತೆ ಹೆಚ್ಚಿರುವುದರಿಂದ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡದಿದ್ದರೂ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಅಥವಾ ಒಂದು ನಿರ್ದಿಷ್ಟ ಮೊತ್ತದವರೆಗೆ ಸಾಲವನ್ನು, ಉದಾಹರಣೆಗೆ 50,000 ಅಥವಾ 1,00,000 ಸಾಲ ಮನ್ನಾ ಮಾಡುವ 50% ಸಾಧ್ಯತೆ ಇದೆ ಸ್ನೇಹಿತರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮನವಿ ಮಾಡಿದ್ದಾರೆ. ಹೀಗಾಗಿ ಈ ಬಜೆಟ್ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಮಿಶ್ರ ಫಲ ನೀಡಬಹುದು. ಕೊನೆಯದಾಗಿ ಹೇಳಿದರೆ ಏನಪ್ಪ ಅಂದರೆ ಸ್ನೇಹಿತರೆ, ಮಾರ್ಚ್ 6ರಂದು ಬಜೆಟ್ ಮಂಡನೆ ಮಾಡಲಿದ್ದಾರೆ ಸ್ನೇಹಿತರೆ. ಅಂದರೆ ಮಾರ್ಚ್ 6 ಇವತ್ತು ಮಾಡಿದ್ದಾರೆ ಸ್ನೇಹಿತರೆ. ನಮಗೆ ಫಸ್ಟ್ ಚಿತ್ರಣ ಸಿಗಲಿದೆ ಅಲ್ಲಿ. ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ, ಅಲ್ಲಿವರೆಗೂ ವೇಟ್ ಮಾಡಿ ಸ್ನೇಹಿತರೆ. ಯಾಕಂದರೆ ಏನೇನು ಆಗಿದೆ ಮತ್ತು ಏನೇನು ಆಗಿಲ್ಲ ಅಂತೇಳಿ ಇನ್ನೊಂದು ವಿಡಿಯೋ ಹಾಕ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂದರೆ ಇನ್ನೂ ಡೀಟೇಲ್ಸ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಯಾಕಂದರೆ ಆ ಬಜೆಟ್ನಲ್ಲಿ ಏನೇನಿದೆ, ಏನೇನು ಮಂಡಿಸಿದ್ದಾರೆ ಮತ್ತು ಏನೇನು ಆಗಿದೆ ಅಂಥೇಳಿ ನಾನು ನಿಮಗೆ ವಿವರಣೆಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದರೆ ಇವತ್ತಾಗಿರೋ ಬಜೆಟ್ನಲ್ಲಿ ನಿಮಗೆ ಏನೂ ಗೊತ್ತಿರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೀನಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡ್ಬೇಕು. ಯಾಕಂದರೆ ನಾನು ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ಬರ್ತಾವೆ, ನೀವು ನೋಡಬಹುದು ಸ್ನೇಹಿತರೆ ಏನೇನಾಗಿದೆ ಅಂತೇಳಿ. ಮತ್ತು ಅಲ್ಲಿವರೆಗೂ ಕಾಯ್ತಾರಿ, ಇನ್ನೊಂದು ವಿಡಿಯೋ ಹಾಕ್ತಿದ್ದೀನಿ. ಆ ವಿಡಿಯೋ ನೋಡಿ ಸ್ನೇಹಿತರೆ ಏನೇನಾಗಿದೆ ಮತ್ತು ಏನೇನು ಆಗಬೇಕಿತ್ತು ಅಂತೇಳಿ ನೀವು ನೋಡೋಣ ಅಂತೇಳಿ ಈ ವಿಡಿಯೋ ಹೇಗೆ ನಿಮ್ಮ ಅನಿಸಿಕೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ರೈತರ ಸಾಲ ಮನ್ನಾ ಆಗಬೇಕಾ ಅಥವಾ ಬೇಡವಾ ಅಂತೇಳಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ನಿಮ್ಮ ರೈತರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿಬಿಡಿ, ಅವರಿಗೂ ಕೂಡ ಈ ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ, ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಡೌಟನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಒಂದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಿಮ್ಮಿಂದ ಒಂದು ಸಬ್ಸ್ಕ್ರೈಬ್ ಸಿಕ್ಕರೆ ಹೆಚ್ಚಿಗೆ ವಿಡಿಯೋ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಪ್ರೀತಿಯಿಂದ ಅಂತ ಹೇಳ್ತಾ, ಇನ್ನೂ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಆ್ಯಂಡ್ ಎಲ್ಲ ರೈತರಿಗೆ ಮತ್ತೆ ಮುಂದಣದಲ್ಲಿ ಸಿಗೋಣ ಅಂತೇಳಿ ಬೈ.